ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಫಟಾಫಟ್ ಅಂತ ಬರೀ ಅಕ್ಕಿ ಹಿಟ್ಟಿನಿಂದ ಹೇಗೆ ಚಕ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಈ ಉರ್ಗಡ್ಲೆ ಪುಡಿ ಮತ್ತು ಕಡಲೆಕಾಯಿ ಬೀಜ ಪುಡಿ ಯಾವುದೇ ರೀತಿ ಹಾಕೊಳ್ತಾ ಇಲ್ಲ. ಬರೀ ಅಕ್ಕಿ ಹಿಟ್ಟಿನಿಂದ ನಾನು ಮನೆಯಲ್ಲೇ ಡಿಪೋ ಅಕ್ಕಿನ ನೋಡಿ ಈ ಥರ ಬೀಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ನಾನಿವಾಗ ಇದನ್ನು 2 ಗ್ಲಾಸ್ ಅಷ್ಟು ನೋಡಿ ಒಂದು ಅಗಲವಾಗಿರೋ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ. ನಾನಿವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ನೋಡಿ 2 ಗ್ಲಾಸ್ ಅಷ್ಟು ಮಾತ್ರ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ ತಕ್ಷಣ ನಾವು ಇದಕ್ಕೆ ನಾನು ಇದರಲ್ಲೇ ಚಕ್ಲಿನ ಕರ್ಕೊಳ್ತೀನಿ. ಅದಕ್ಕೆ ಇದರಲ್ಲೇ ಮಿಕ್ಸ್ ಮಾಡಿ ಒಂದು ಚಿಕ್ಕ ಬೌಲ್ಗೆ ಎತ್ತಿಕೊಂಡು ಇದರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಓಂಕಾಳನ್ನ ಈ ಥರ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ನಾವು ಇವಾಗ ಪುಡಿ ಉಪ್ಪು ಕೂಡ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಸತಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಇದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇಲ್ಲ ಮತ್ತು ಎಣ್ಣೆ ಕೂಡ ಹಾಕ್ಕೊಳ್ತಾ ಇಲ್ಲ, ಡಾಲ್ಡಾ ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ನಾವು ಅಂಗಡಿಯಿಂದ ಕೂಡ ಚಕ್ಲಿಗಳನ್ನೆಲ್ಲ ತಂದು ತಿಂತೀವಿ. ಅವರು ಡಾಲ್ಡಾ ಮಿಕ್ಸ್ ಮಾಡಿದಾರೋ ಬೆಣ್ಣೆ ಮಿಕ್ಸ್ ಮಾಡಿದಾರೋ ಗೊತ್ತಿರೋದಿಲ್ಲ. ನನ್ನ ಪ್ರಕಾರ ನಾವು ಆಗ ನಮ್ಮ ಮನೆಯಲ್ಲೆಲ್ಲ ಹಳೆ ಕಾಲದಿಂದನೂ ಡಾಲ್ಡಾನೇ ಮಿಕ್ಸ್ ಮಾಡ್ತಾ ಇದ್ದಿದ್ದು. ಡಾಲ್ಡಾನ ಇವಾಗ ಮಿಕ್ಸ್ ಮಾಡಿ ಚಕ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು ಮತ್ತು ಓಂಕಾಳು, ಜೀರಿಗೆ, ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ನಾನು ಒಂದು 2 ಸ್ಪೂನಷ್ಟು ಡಾಲ್ಡಾನ ಬಾಂಡಿಲಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಡಾಲ್ಡಾನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನಷ್ಟು ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗೋಬೇಡ. ಯಾಕಂದರೆ ಚಕ್ಲಿ ಮಾಡಬೇಕಾದ್ರೆ ಅದು ಉದುರೋಗ್ಬಿಡುತ್ತೆ ಜಾಸ್ತಿ. ಇದನ್ನು ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಂಡ್ಮೇಲೆ ಇದನ್ನು ಬಿಸಿ ಇರುತ್ತಲ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಸೌಟ್ ಮುಖಾಂತರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಚಕ್ಲಿ ಮಾಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಏನು ನಾನು ಉಪಯೋಗಿಸಲ್ಲ, ಕೈಯೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಡಾಲ್ಡಾ. ಇವಾಗ ಎಲ್ಲ ಮಿಕ್ಸ್ ಮಾಡಿದಾಗಿದೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಟ್ಟಿಗೆ ನೀವು ನೀರು ಹಾಕ್ಕೊಂಬಿಟ್ರೆ ಸ್ವಲ್ಪ ತೆಳುಗಾಗ್ಬಿಡುತ್ತೆ, ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇವಾಗ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನಾನು ಕರಿ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ನೋಡಿ ಇವಾಗ ಉದುಡಿ ಆಗಿದೆ. ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು. ಯಾವಾಗೂ ಅಷ್ಟೇ ನೀರು ಒಟ್ಟಿಗೆ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಂಡು ಹೋಗ್ಬೇಕು. ಇದನ್ನ ಇವಾಗ ಕಲಿಸ್ತಾ ಚಪಾತಿ ಹಿಟ್ಟನ್ನ ಅದಕ್ಕೆ ಬಂದಿದೆ. ಅಂದರೆ ನೋಡಿ ಇನ್ನು ಸ್ವಲ್ಪ ಅಂದರೆ 1 ರಿಂದ 2 ಸ್ಪೂನ್ ಅಷ್ಟು ಮಾತ್ರ ನೀರು ಹಾಕೊಳ್ಳೋಣ, ಸಾಕಿಷ್ಟು. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಇವಾಗ ಹೆಂಗೆ ಕಲಿಸ್ಕೊಳ್ಳೋದು ಅಂತ. ನೋಡಿ ಹಿಂಗೆ ಪ್ರೆಸ್ ಮಾಡಿ ಕಲಿಸ್ಕೋಬೇಕು. ಅವಾಗ ಜೀರಿಗೆ ಆಮೇಲೆ ಎಳ್ಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಲಿಸ್ತಾ ಇವಾಗ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ. ಆಮೇಲೆ ಕಲಿಸಿದ್ಮೇಲೆ ನಾವು ಇದನ್ನು ಇವಾಗ ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಹೋಗುತ್ತೆ ಅಂತ. ಇದನ್ನು ಇವಾಗ ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಎತ್ತಿಟ್ಕೊಂಡು ಇವಾಗ ಇದರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ ಕಲಿಸಿದಾಗಿದ ತಕ್ಷಣ ನೀವು ಒಂದು ಬಟ್ಟೆ ಮುಖಾಂತರ ಇಲ್ಲ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಆರ್ತಾ ಏನಾಗುತ್ತೆ, ಉದುದ್ರಾಗ್ಬಿಡುತ್ತೆ. ನೋಡಿ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದೇ ಬಾಣಲಿ ತೊಳ್ಕೊಂಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಚಕ್ಲಿನ ನಾನು ಈ ಥರ ಅಂದರೆ 5 ಓದಿರೋದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದರೂ ಅದು ತೊಗೋಬೋದು. ನೋಡಿ ಇವಾಗ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ನೋಡಿ ಚಕ್ಲಿ ಅಂದರೆ ಇದರಲ್ಲಿ 3-4 ಥರ ಬರುತ್ತೆ. ಈ ಥರದಲ್ಲಿ ಆರ್ಡರ್ ಮಾಡ್ಬೋದು, ಇಲ್ಲ ಸಿಂಗಲ್ ಬರುತ್ತೆ ಸ್ಟಾರ್ ಥರ, ಅದರಲ್ಲಿ ಆರ್ಡರ್ ಮಾಡ್ಬೋದು. ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ. ಹಾಕ್ಕೊಂಡ್ಮೇಲೆ ನಾವಿವಾಗ ಇದಕ್ಕೆ ಇದನ್ನು ಸುತ್ಕೊಂಡ್ಬಿಡೋಣ. ಒಳಗಡೆ ಇಟ್ಬಿಟ್ಟು ನೀಟಾಗಿ ತೊಳೆದು ಪ್ಲೇಟ್ನ ನಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ಹಾಕ್ಕೊಂಡು ಸುತ್ಕೊಂಡ್ಬಿಡ್ಬೇಕು. ಮತ್ತು ಹಾಕೋಕ್ಕಿಂತ ಮುಂಚೆ ನೋಡಿ ಇದರೊಳಗಡೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಚಕ್ಲಿದೊಳಗಡೆ ಹಾಕ್ಕೊಳ್ತೀವಲ್ಲ, ನೀಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಕೈಯಿಂದ ಅಜ್ಜು ಇದಕ್ಕೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಹಂಗಂತ ಏನು 1-2 ಸ್ಪೂನ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ನೋಡಿ ಇದು ಒಳಗಡೆ ಹಾಕ್ಕೊಳ್ತೀವಲ್ಲ ಅದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಗಿನರ್ಸ್ಗಳಿಗಂದರೆ ನೋಡಿ ಈ ಥರ ಕವರ್ ಮೇಲೆ ಹಾಕೋಬೋದು. ನನಗಂದರೆ ಅವಾಗ ಡೈರೆಕ್ಟಾಗಿ ಮಾಡಿ ರೂಢಿ ಇದೆ. ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಕವರ್ ಇಟ್ಕೊಂಡಿದ್ದೀನಿ. ಕಲಿಸಿದ ಹಿಟ್ಟನ್ನ ಈ ಥರ ನಾವು ರೌಂಡಾಗಿ ತೊಗೋಬೇಕು. ಚೆನ್ನಾಗಿ ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಕರಿ ಎಳ್ಳು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ, ವೈಟ್ಗೆ ಕರಿ ಎಳ್ಳು. ನೋಡಿ ಇವಾಗ ಇದಕ್ಕೆ ಹಾಕೋಬೇಕು. ಮಕ್ಕಳು ಮನೇಲಿ ರಜೆ ಇರುತ್ತೆ, ಕೇಳ್ತಾ ಇರ್ತಾರೆ ಏನಾದರೂ ತಿನ್ನೋಕೆ ಬೇಕು ಅಂತ, ತಕ್ಷಣ ಮಾಡ್ಬೋದು. ನೋಡಿ ಇವಾಗ
ಪುಟ್ಟದಾಗೆ ಹಾಕೋಣ. 3 ಕವರ್ ಮೇಲೆ ಹಾಕೊಂಡಿದ್ದೀನಿ. ನಾನು ಚಕ್ಲಿ ಡಿಸೈನಲ್ಲಿ ಮಾಡಿಲ್ಲ, ಇದನ್ನು ಒತ್ಸಾಗಿ ಡಿಸೈನಲ್ಲಿ ಮಾಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ ನೋಡಿ, ನಿಧಾನವಾಗಿ ಈ ಥರ ತಗೋಬೋದು, ಕೈಯಲ್ಲೇ ತೆಗೆದು ಹಾಕೋಣ. ಇವಾಗ ನೋಡಿ ನಿಧಾನಕ್ಕೆ ಹಾಕೋಬೇಕು, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಆಮೇಲೆ ಇದು ಯಾವುದೇ ರೀತಿ ನೀವು ಬೇಯಿಸ್ಕೊಂಡ್ರು ಕೂಡ ಕಲರ್ ಬರೋದಿಲ್ಲ, ಮೀಡಿಯಮ್ ಆಗೇ ಇರುತ್ತೆ. ಆಮೇಲೆ ಎಣ್ಣೆ ಈ ಥರ ನಿಮಗೆ ಕುದಿಯೋ ಥರ ಕಾಣ್ತಾ ಇದೆ. ಬೆಂದ ಮೇಲೆ ಎಣ್ಣೆ ಕುದೀತಾ ಇರೋದೆಲ್ಲ ನೊರೆ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಹಾಕಿದ ತಕ್ಷಣ ಇದನ್ನು ತೆಗಿಯೋಕೆ ಹೋಗ್ಬೇಡ್ರಿ, ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ. ನಿಧಾನವಾಗಿ ಒಂದು 2 ನಿಮಿಷ ಆದಮೇಲೆ ಇದನ್ನು ಈ ಥರ ತೆಗೆದು ತಿರುವಾಕೋಬೇಕು, ಅಂದರೆ ತಿರುಗಿಸ್ಕೋಬೇಕು. ಬೇಗ ಆಗಿಬಿಡುತ್ತೆ, ಒಂದು 5ರಿಂದ 10 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ ನಿಮಗೆ ಮನೇಲಿ. ನೋಡಿ ಇವಾಗ ಒಂದೊಂದಾಗೆ ನಾನು ಬಿಟ್ಕೊಂಡು ನಿಮಗೆ ತೋರಿಸ್ತೀನಿ. ಅಂದರೆ ಫುಲ್ಲು ಇವಾಗ ಕಲಿಸ್ಕೊಂಡಿರೋಂಥ ಹಿಟ್ಟೆಲ್ಲ ಫುಲ್ಲು ಚಕ್ಲಿ ಮಾಡಿ ತೋರಿಸ್ತೀನಿ. ನೊರೆ ಎಲ್ಲ ಕಡಿಮೆ ಆಗಿದೆ, ಇವಾಗ ಇದು ಆಗಿದೆ ಅಂತ ನೋಡಿ. ಇವಾಗ ನೀಟಾಗಿ ಇದನ್ನು ತಟ್ಟೆ ತೆಗಿತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಅಷ್ಟೇ ಸಖತ್ತಾಗಿ ಬರುತ್ತೆ. ತುಂಬಾ ಸಿಂಪಲ್ಲಾಗಿ 2 ಲೋಟ ಅಕ್ಕಿ ಹಿಟ್ಟಿನಿಂದ ಸೂಪರಾಗಿ ಚಕ್ಲಿ ರೆಡಿಯಾಗಿದೆ. ನೀವು ಇದನ್ನು ಬೇಳೆ ಸಾಂಬಾರು ಜೊತೆಗೆ, ಬಸ್ಸಾರು ಜೊತೆಗೆ, ಮೊಸರು ಸಾರು ಜೊತೆಗೆ, ಇಲ್ಲ ಕಾಫಿ ಟೈಮ್ ಕೂಡ ತಿನ್ಬೋದು. ಇದು ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.